ಸರ್ ದರೋಡೆ ಕೇಸ್ ಅಪ್ಡೇಟ್ಸ್ ಈಗಾಗಲೇ ನಮಗೆ ಭಾಳ ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದೆ. ಅದನ್ನು ನಾನು ಯಾವುದೋ ಹೇಳೋದಕ್ಕೆ ಬರೋದಿಲ್ಲ. ಮಾಧ್ಯಮದಲ್ಲಿ ನಾವೆಲ್ಲ ವಿಷಯ ಹೇಳಿದಾಗ ಅವರು ಎಚ್ಚರ ಆಗ್ತಾರೆ. ಅದಕ್ಕೋಸ್ಕರ ನಾನು ಯಾವುದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಅವರನ್ನು ಆದಷ್ಟು ಶೀಘ್ರವಾಗಿ ಹಿಡಿದಾಕ್ತೀವಿ. ಎಲ್ಲ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕವಿ. ಹಂಗೆ ಅದನ್ನ 24 ಗಂಟೆ 1 ಗಂಟೆ 5 ನಿಮಿಷಕ್ಕೆ ಅವ ಲೆಕ್ಕ ಹಾಕ್ತೀರಾ? ಹಿಡಿತೀವಿ. ಬಿಜೆಪಿಯವರು ಹೇಳ್ತಾರೆ, ಬಿಜೆಪಿಯವರಿಗೆ ಅವರಿದ್ದಾಗ ಏನೇನಾಗಿದೆ ಅಂತ ಎಲ್ಲ ತೆಗೆದು ಇಡ್ತೀನಿ. ಸುಮ್ಮನೆ ಅವೆಲ್ಲ ನಾವು ವಿ ಆರ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್. ನಾವು ಹಿಡಿದಾಕ್ತೀವಿ, ಅವ್ರನ್ನ ಬಿಡೋದಿಲ್ಲ. ಅದೆಲ್ಲ ನೋಡೋಣ. ಒಂದ್ಸಾರಿ ಅವ್ರಿಗೆ ಹಿಡಿದ ಮೇಲೆ ಎಲ್ಲ ಹೊರಗಡೆ ಬರುತ್ತಲ್ಲ, ಪ್ರತಿಯೊಂದು ವಿಚಾರನೂ ಕೂಡ ಆಚೆ ಬರುತ್ತೆ. ಅದು ಥ್ಯಾಂಕ್ ಯು. ಈಗಾಗಲೇ ನಮಗೆ ಭಾಳ ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದೆ. ಅದನ್ನು ನಾನು ಯಾವುದೋ ಹೇಳೋದಕ್ಕೆ ಬರೋದಿಲ್ಲ. ಮಾಧ್ಯಮದಲ್ಲಿ ನಾವೆಲ್ಲ ವಿಷಯ ಹೇಳಿದಾಗ ಅವರು ಎಚ್ಚರ ಆಗ್ತಾರೆ. ಅದಕ್ಕೋಸ್ಕರ ನಾನು ಯಾವುದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಅವರನ್ನು ಆದಷ್ಟು ಶೀಘ್ರವಾಗಿ ಹಿಡಿದಾಕ್ತೀವಿ. ಎಲ್ಲ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕವಿ. ಹಂಗೆ ಅದನ್ನ 24 ಗಂಟೆ 1 ಗಂಟೆ 5 ನಿಮಿಷಕ್ಕೆ ಅವ ಲೆಕ್ಕ ಹಾಕ್ತೀರಾ? ಹಿಡಿತೀವಿ. ಬಿಜೆಪಿಯವರು ಹೇಳ್ತಾರೆ, ಬಿಜೆಪಿಯವರಿಗೆ ಅವರಿದ್ದಾಗ ಏನೇನಾಗಿದೆ ಅಂತ ಎಲ್ಲ ತೆಗೆದು ಇಡ್ತೀನಿ. ಸುಮ್ಮನೆ ಅವೆಲ್ಲ ನಾವು ವಿ ಆರ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್. ನಾವು ಹಿಡಿದಾಕ್ತೀವಿ, ಅವ್ರನ್ನ ಬಿಡೋದಿಲ್ಲ. ಅದೆಲ್ಲ ನೋಡೋಣ. ಒಂದ್ಸಾರಿ ಅವ್ರಿಗೆ ಹಿಡಿದ ಮೇಲೆ ಎಲ್ಲ ಹೊರಗಡೆ ಬರುತ್ತಲ್ಲ, ಪ್ರತಿಯೊಂದು ವಿಚಾರನೂ ಕೂಡ ಆಚೆ ಬರುತ್ತೆ. ಅದು ಥ್ಯಾಂಕ್ ಯು. ಈಗಾಗಲೇ ನಮಗೆ ಭಾಳ ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದೆ. ಅದನ್ನು ನಾನು ಯಾವುದೋ ಹೇಳೋದಕ್ಕೆ ಬರೋದಿಲ್ಲ. ಮಾಧ್ಯಮದಲ್ಲಿ ನಾವೆಲ್ಲ ವಿಷಯ ಹೇಳಿದಾಗ ಅವರು ಎಚ್ಚರ ಆಗ್ತಾರೆ. ಅದಕ್ಕೋಸ್ಕರ ನಾನು ಯಾವುದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಅವರನ್ನು ಆದಷ್ಟು ಶೀಘ್ರವಾಗಿ ಹಿಡಿದಾಕ್ತೀವಿ. ಎಲ್ಲ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕವಿ. ಹಂಗೆ ಅದನ್ನ 24 ಗಂಟೆ 1 ಗಂಟೆ 5 ನಿಮಿಷಕ್ಕೆ ಅವ ಲೆಕ್ಕ ಹಾಕ್ತೀರಾ? ಹಿಡಿತೀವಿ. ಬಿಜೆಪಿಯವರು ಹೇಳ್ತಾರೆ, ಬಿಜೆಪಿಯವರಿಗೆ ಅವರಿದ್ದಾಗ ಏನೇನಾಗಿದೆ ಅಂತ ಎಲ್ಲ ತೆಗೆದು ಇಡ್ತೀನಿ. ಸುಮ್ಮನೆ ಅವೆಲ್ಲ ನಾವು ವಿ ಆರ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್. ನಾವು ಹಿಡಿದಾಕ್ತೀವಿ, ಅವ್ರನ್ನ ಬಿಡೋದಿಲ್ಲ. ಅದೆಲ್ಲ ನೋಡೋಣ. ಒಂದ್ಸಾರಿ ಅವ್ರಿಗೆ ಹಿಡಿದ ಮೇಲೆ ಎಲ್ಲ ಹೊರಗಡೆ ಬರುತ್ತಲ್ಲ, ಪ್ರತಿಯೊಂದು ವಿಚಾರನೂ ಕೂಡ ಆಚೆ ಬರುತ್ತೆ. ಅದು ಥ್ಯಾಂಕ್ ಯು.